ಆಧ್ಯಾತ್ಮಕ್ಕೂ ಏಕಾಗ್ರತೆಗೂ ಏನು ಸಂಬಂಧ? ಲೌಕಿಕ ಜೀವನದಲ್ಲಿ ಕೆಲಸ ಕಾರ್ಯಗಳನ್ನು ಸಕ್ಸಸ್ ಮಾಡಲು ಕ್ವಾಲಿಟೇಟಿವ್ ಪರ್ಫಾರ್ಮೆನ್ಸ್ ಏಕಾಗ್ರತೆ ಇದ್ರೆ ಮಾತ್ರ ಕೊಡಕ್ಕೆ ಸಾಧ್ಯ. ಪ್ರೊಡಕ್ಟಿವಿಟಿ, ರಿಸಲ್ಟು, ಮಾಡೋ ಕೆಲಸದ ರಿಸಲ್ಟು ಪ್ರೊಡಕ್ಟಿವಿಟಿ ಅಂತೀವಿ ಅದನ್ನು. ಅದು ಪರ್ಫೆಕ್ಟ್ ಆಗಿರುತ್ತೆ. 10 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರೆ 9 ಯೂನಿಟ್ ರಿಜೆಕ್ಷನ್ನು, ಒಂದು ಮಾತ್ರ ಓಕೆ. ಕ್ವಾಲಿಟೇಟಿವ್ ಪ್ರೊಡಕ್ಷನ್ ಇಲ್ಲ. ಕೆಲಸ ಮಾಡುವಾಗ ಕೆಲಸದ ಮೇಲೆ ಮನಸ್ಸನ್ನು ಐಕ್ಯ ಮಾಡಿದ್ರೆ ಮಾತ್ರ ಕ್ವಾಲಿಟಿ ಕೆಲಸವನ್ನು ಕೊಡಕ್ಕೆ ಸಾಧ್ಯ. ಇದು ಸಾಧಾರಣವಾಗಿ ಲೌಕಿಕ ಜೀವನದಲ್ಲಿ ನಮಗೆ ಬೇಕಾಗಿರುವ ಏಕಾಗ್ರತೆ. ಆಧ್ಯಾತ್ಮದಲ್ಲಿ ಏನು ಏಕಾಗ್ರತೆ? ಬಲಭಾಗ ಎಡಭಾಗ ಎರಡು ಭಾಗದ ಮಿದುಳುಗಳು ಎರಡು ಥರದಲ್ಲಿ ಕೆಲಸ ಮಾಡ್ತಾ ಇದೆ. ಬಲಭಾಗವನ್ನ ಕಂಟ್ರೋಲ್ ಮಾಡಲು ಅಸಾಧ್ಯ, ಎಡಭಾಗವನ್ನು ಕೂಡ ಕಂಟ್ರೋಲ್ ಮಾಡಲು ಅಸಾಧ್ಯ. ಬಲಭಾಗ ಎಡಭಾಗ ಎರಡು ಮೆದುಳುಗಳನ್ನು ಕಂಟ್ರೋಲ್ ಮಾಡಬೇಕು. ಅಂದರೆ ಆಲೋಚನೆಗಳು ಇಲ್ಲದೆ ಇರೋ ಸ್ಥಿತಿಯನ್ನ ಮುಟ್ಟಬೇಕು. ಧ್ಯಾನ ಸ್ಥಿತಿ. ಧ್ಯಾನವನ್ನು ಮಾಡಬೇಕಾದ್ರೆ, ಧ್ಯಾನ ಸ್ಥಿತಿ ಒಳಗಡೆ ಹೋಗಬೇಕಾದ್ರೆ ಆಲೋಚನೆಗಳೇ ಇರಬಾರ್ದು. ಆಲ್ಫಾ ಸ್ಥಿತಿ ಹಾಗೆ ಅಂತ ಹೇಳಿದೆ ನಾನು ನಿಮಗೆ. ಬೀಟಾ ಸ್ಥಿತಿ, ಆಲ್ಫಾ ಸ್ಥಿತಿ, ತೀಟಾ ಸ್ಥಿತಿ, ಡೆಲ್ಟಾ ಸ್ಥಿತಿ. ಆಲ್ಫಾ ಸ್ಥಿತಿ ಅಂತನ್ನೋದು ನಮ್ಮ ಆಧ್ಯಾತ್ಮದಲ್ಲಿ ಧ್ಯಾನ ಸ್ಥಿತಿ ಅಂತ ಕರಿತೀವಿ. ನಿದ್ರೆ ಬಂದಂಗಿರುತ್ತೆ, ನಿದ್ರೆ ಇಲ್ಲ, ಎಚ್ಚರವಾಗಿರ್ತೀವಿ, ಆದರೂ ಕೂಡ ಯಾವ ಚಟುವಟಿಕೆಗಳನ್ನು ಮಾಡಲು ಸಾಧ್ಯವಿಲ್ಲ. ಆ ಥರ ಒಂದು ಸ್ಥಿತಿಯನ್ನು ಮುಟ್ಟಬೇಕಾದರೆ ಏಕಾಗ್ರತೆ ಮಾಡಿದ್ರೆ ಮಾತ್ರ ಆಲೋಚನೆ ಇಲ್ಲದಿರೋ ಸ್ಥಿತಿಗೆ ಹೋಗಕ್ಕೆ ಸಾಧ್ಯ. ಚೆಲ್ಲಾಡುವ ಮನಸ್ಸನ್ನು ನಿಯಂತ್ರಿಸಲು ಮನಸ್ಸನ್ನು ಒಳಮುಖವಾಗಿ ಅಥವಾ ಹೊರಮುಖವಾಗಿ ಯಾವುದಾದ್ರು ಒಂದು ವಸ್ತುಗಳ ಮೇಲೆ ಇಡಬೇಕು. ಒಳಮುಖವಾಗಿ ಇಡಲು ಎತ್ತಿದ ತಕ್ಷಣ ಸಾಧ್ಯವಿಲ್ಲ, ಹೊರಮುಖವಾಗಿ ಇಡಲು ಸಾಧ್ಯ. ಹೊರಮುಖವಾಗಿ ಹೇಗಿಡೋದು? ಅದಕ್ಕೆ ಕೆಲವು ನಿಯಮಗಳು, ನಿರ್ಬಂಧಗಳು ಆಧ್ಯಾತ್ಮದಲ್ಲಿ ಹೇಳಪಡಲಾಗಿದೆ. ಅದೇನು ಅಂತನ್ನೋದನ್ನು ನಿಮಗೆ ಹೇಳ್ತೀನಿ.